ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗ್ತಿದೆ. ಮಾರ್ಚ್ 6ಕ್ಕೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿರುವುದರಿಂದ ಶಾಸಕರು ಸಚಿವರಿಗೆ ನಾಳೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ದಾರೆ. ಈ ಔತಣಕೂಟದ ಮೂಲಕ ಶಾಸಕರು, ಪರಿಷತ್ ಸದಸ್ಯರು ಹಾಗೂ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಆದರೆ ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣದ ನಾಯಕರು ಯಾರ್ಯಾರು ಬರ್ತಾರೆ ಅನ್ನೋದೇ ಈಗ ಕುತೂಹಲ. ಹೌದು, ನಾಳೆ 6 ವರ್ಷ ಆಗಿದೆ. ಅದು ಪ್ರಯುಕ್ತ ನಮ್ಮೆಲ್ಲ MLAಗಳು ಯಾರು ಗೆದ್ದಿದ್ದಾರೆ, MLCಗಳು, ಅವ್ರಿಗೆಲ್ಲ ಊಟ ಕೊಡ್ತಾ ಇದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ದಿನ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಮಾಡ್ತೀರಾ ಸರ್? ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದ್ಮೇಲೆ ನಾವ್ ಯಾರು ಏನ್ ಭೇಟಿ ಮಾಡ್ಬೇಕು ಮಾಡ್ತೀವಿ, ಅದೆಲ್ಲ ನಾನು ಹೇಳಕ್ ಆಗ್ತದ ಪಬ್ಲಿಕಲ್ಲಿ. ನೀವ್ ಹೇಳ್ತೀರಾ DK ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಹಿಂಗೆ ಕಾಯ್ಕೊಂಡು ಕೂತಿದ್ರು ಸರ್. ನೀವು ಖಾಸಗಿ ಕಾರ್ಯಕ್ರಮ ಅಂದ್ರೂ DK ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂತ ಚರ್ಚೆಗಳು. ವಿಭಿನ್ನ ಚರ್ಚೆನೂ ಬೇಡ. ನಾಳೆಲ್ಲ ಊಟ ಇದೆ, ಆಯ್ತಾ? ನಾಳಿದ್ದು CLP ಇದೆ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಬರ್ತಾರ ಅನ್ನೋದೊಂದು ಪ್ರಶ್ನೆ. ಪಾಪ ಊಟ ಮಾಡಕ್ ಸಿಎಂ ಬೆಂಬಲಿಗರು ಎಲ್ಲಾರು ಮಾಡೋದು ಊಟ ಅಲ್ವಾ? ಹೌದು, ಸಿಎಂ ಬೆಂಬಲಿಗರು ಊಟ ಮಾಡಲ್ಲೇನು? ಕರೆಕ್ಟ್. ಹಾ, ಆದ್ರೆ ಎಲ್ಲಿ ಮಾಡ್ತಾರಂತ ಇಂಪಾರ್ಟೆಂಟ್. ಕರೆಕ್ಟ್. ಒಬ್ಬ ಪಕ್ಷದ ಅಧ್ಯಕ್ಷರಿ ಇವರು, ಪಕ್ಷದ ಅಧ್ಯಕ್ಷ, ಅಧ್ಯಕ್ಷರು ಎಲ್ಲಾರು ಬರ್ಬೇಕು. 6 ವರ್ಷ ಬೇರೆ. 6 ವರ್ಷದ ಊಟದ ಕಾರ್ಯಕ್ರಮ. ಬಟ್ ನನಗೆ ಈಗ ಎಲ್ಲರೂ ಯುದ್ಧ ಅಂತ ಮಾತಾಡ್ತಾ ಇರುವಾಗ ಇವರು ಡಿನ್ನರ್ ಪಾಲಿಟಿಕ್ಸ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಅಲ್ಲಿ ಪಾಲಿಟಿಕ್ಸ್ ಇದೆಯಾ ಇಲ್ವಾ ನನಗಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ DK ಶಿವಕುಮಾರ್ ಅವ್ರು ಏನೂ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರುತ್ತೆ. ಅದರ ಹಿಂದೆ ಅದರ ಒಳಗಡೆ ಬಹಳ ಒಳಾರ್ಥಗಳು ಇರ್ತವೆ, ಹಿಂದೆ ಬಹಳ ಸ್ಟ್ರಾಟಜಿ ಇರುತ್ತೆ. ಸೊ ಏನ್ ಸ್ಟ್ರಾಟಜಿ ಇದೆ ನೋಡೋಣ. ನಾಳೆ ನೀವು ಹೇಳೋ ಪ್ರಕಾರ ಸಿಎಂ ಬೆಂಬಲಿಗರಲ್ಲಿ ಒಂದು 5 ಜನ ಬರಲಿಲ್ಲ ಅಂದ್ರೂ ಅದು ದೊಡ್ಡ ಸುದ್ದಿನೇ. ಹೌದಲ್ವಾ? ದೊಡ್ಡ ಸುದ್ದಿನೇ. ಆದ್ರೆ ಎಲ್ಲರೂ ಬಂದ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಅದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ.